ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಪ್ಟಿಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ಒಂದು ಅಪ್ಡೇಟ್ ಬಗ್ಗೆ ಸ್ವಲ್ಪಷ್ಟು ತಿಳ್ಕೊಳ್ಳೋಣ. ಏನು ಅಪ್ಡೇಟ್ ಬಂದಿದೆ ಅಂದ್ರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಿ ಅಂದರೆ ಇದು ಸೆಪ್ಟೆಂಬರ್ 2, 2025 ಬಂದಿರುವಂಥ ಅಪ್ಡೇಟ್. ಇದು ಯಾವ ಅಪ್ಡೇಟ್ ಅದ ಮತ್ತು ಇದ್ರ ಬಗ್ಗೆ ಕೆಲವಷ್ಟು ಮಾಹಿತಿ ತಿಳಿಸ್ತೀನಿ. ಈ ಅಪ್ಡೇಟ್ ನೈಜತೆ ಪ್ರಮಾಣ ಪತ್ರ ಪಡೆಯುವ ಬಗ್ಗೆ ಇರ್ತದ. ಸೊ ಪ್ರತಿಯೊಂದು ವಿಡಿಯೋದಾಗ ಏನೇನಿದೆ ಡೀಟೇಲ್ಸ್ ಎಲ್ಲ ತಿಳಿಸ್ತೀನಿ. ಸೊ ಇಲ್ಲಿವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಅಧಿಸೂಚನೆ ಪ್ರಕಾರ ವಿಷಯ ಏನು ಬಂದುಬಿಟ್ಟು ಅಂದ್ರೆ SLC ಒಂದು ಅಂಕಪಟ್ಟಿಯ ನೈಜತೆ ಪ್ರಮಾಣ ಪತ್ರ ಪಡೆಯುವ ಬಗ್ಗೆ. ಅಂದರೆ ನೀವು ಆಲ್ರೆಡಿ ಈಗ SLC ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ SLC ಒಂದು ಅಂಕಪಟ್ಟಿಗೆ ಕೊಟ್ಟಿರ್ತೀರ. ಬಟ್ ಆದರೆ ಇವ್ರು ಏನು ಹೇಳತ್ತಾರಂದ್ರೆ, ನಿಮ್ಮ ಅಂಕಪಟ್ಟಿ ನೈಜತೆ ಅಂದರೆ ನಿಜವಾದ ಅಂಕಪಟ್ಟಿಯನ್ನು ಮತ್ತೊಮ್ಮೆ ನೀವು ಪಡೆಯುವ ಬಗ್ಗೆ. ಅಂದ್ರೆ ಒಂದು ಏನು KSEB ಇದಲ್ಲ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಬೋರ್ಡ್ ಅವರು ಹೋಗಿಕೊಂಡು ಒಪ್ಪಿಸ್ಬೇಕಂತ ಒಂದು ನೋಟಿಸ್ ಕಳಿಸಿದ್ದಾರೆ. ಸೊ ಇಲ್ಲಿ ಯಾರಿಗೆ ಬಂದಿದೆ ಅಂದರೆ, ಇದು ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಆಗಿರುವಂಥ ಮಿಕ್ಕುಳಿದ ವೃಂದದ ಒಂದು ಉದ್ಯೋಗ ಹೊರಡಿಸಲಾಗಿದ್ದಲ್ಲ, ಆಯ್ಕೆಯಾದ ಪ್ರತಿಯೊಬ್ಬರಿಗೂ ಇದು ಬಂದದ. ಸೊ ದಿನಾಂಕ ಬಂದುಬಿಟ್ಟಿದ್ದು ಆಯ್ಕೆ ಆಗಿರೋ ಅಂತಿಮ ಮಾನ್ಯ ಆಗಿತ್ತಲ್ಲ 25/8/2025 ಅವರಿಗೆ ಕೂಡ ಇದು ಅನ್ವಯ ಆಗ್ತದೆ. ಸೊ ನಿಗಮದ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆಗೆ ಅನುಗುಣವಾಗಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಮಿಕ್ಕುಳಿದ ವೃಂದ ಅಂದರೆ ಇದು ನಾನ್ HKದಾಗಿರ್ತದೆ ಹುದ್ದೆಗಳಿಗೆ ದಿನಾಂಕ 25/8/2025 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. ಸರ್ದರಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿರುವ 390+72 ಅಭ್ಯರ್ಥಿಗಳು SLCಯ ಅಂಕಪಟ್ಟಿಯನ್ನು ನೈಜತೆಯನ್ನು ಪರಿಶೀಲಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂದರೆ ಇವರಿಗೆ ರವಾನಿಸಲಾಗಿರ್ತದೆ. ಸೊ ಅವ್ರೇನು ಹೇಳತ್ತಾರಂದ್ರೆ, ಈ ಮೇಲಿನ ಪ್ಯಾರಾಗ್ರಾಫ್ ಪ್ರಕಾರ ಅಂದ್ರೆ 14/10/2024 ಒಂದು ಉದ್ಯೋಗ ಪ್ರಕಟಣೆ ಏನಾಗಿತ್ತಲ್ಲ, ಅಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಪವರ್ಮ್ಯಾನ್ ಆಗಿ ಮಿಕ್ಕುಳಿದರ ಅಂದರೆ ನಾನ್ HKದವ್ರು ಸೆಲೆಕ್ಟ್ ಆಗಿರೋದಿಲ್ಲ. ಸೊ 25/8/2025 ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಗೊಂಡಿರುವಂಥ ಅಭ್ಯರ್ಥಿಗಳು. ಸೊ ಟೋಟಲಾಗಿ ಅಭ್ಯರ್ಥಿಗಳು 390+72 ಅಂದರೆ 462 ಅಭ್ಯರ್ಥಿಗಳು SLC ಅಂಕಪಟ್ಟಿಯನ್ನು ಪರಿಶೀಲನೆಗೆ ಮತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿಗೆ ನೀವು ರವಾನಿಸಬೇಕಂತಂದು ನೋಟಿಸ್ ಹಾಕಿದ್ದಾರೆ. ಸೊ ಅದ್ರ ಪ್ರೊಸೆಸ್ ಏನದ ಇಲ್ಲಿ ಹೇಳ್ತೀನಿ ಕೇಳಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ KSEB ಇದಲ್ಲ, ಇವರಿಗೆ ಅಂಕಪಟ್ಟಿಯನ್ನು ಪರಿಶೀಲಿಸಿ ನೈಜತೆ ವರದಿಯನ್ನು ನೀಡಲು ಪ್ರತಿ ಅಂಕಪಟ್ಟಿಗೆ 200 ರೂಪಾಯಿಯನ್ನು ನಿಗದಿಪಡಿಸುತ್ತಾರೆ. ಅಂದರೆ ಇವ್ರಿಗೆ ನೀವು ಆ ಅಂಕಪಟ್ಟಿಗೆಯನ್ನು ಕೊಟ್ಟು ಅದು ನಿಜವಾದ ವರದಿಯನ್ನು ನೀವು ತೆಗೆದುಕೊಂಡು ಬರಬೇಕಾದ್ರೆ ಅವ್ರಿಗೆ ನೀವು 200 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಾರೆ. ಶ್ಲೋಕವನ್ನು ನಿಗದಿಪಡಿಸಿದ್ದಾರೆ ಅಂದ್ರೆ ಅವ್ರು ನಿಮ್ಮ ಕಡೆಯಿಂದ 200 ರೂಪಾಯಿ ತೊಗೋತಾರೆ. ಸೊ ಇದು ನೀವು ಪರ್ಸ್ನಲಿ ಹೋಗಿ ಬರಬೇಕಾ, ಇದು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ. ಸೊ ಅದಕ್ಕೆ ನೀವು ಇದು 200 ರೂಪಾಯಿ ಪ್ಲಸ್ ನಿಮ್ಮದು ಎಲ್ಲ ಖರ್ಚು ಏನು ಬರ್ತದೆ ಡೈಲಿ, ಅಂದ್ರೆ ಅದು ಹೋಗಿ ಬರೋ ಖರ್ಚು ಏನು ಬರ್ತದಲ್ಲ ಆ ಡೇದ. ಸೊ ಅದು ನಿಮ್ಮ ಮೇಲೆ ಇರ್ತದೆ. ಸೊ ಇಲ್ಲಿ ಯಾರ್ಯಾರ್ದಂದ್ರೆ ಅದರಂತೆ ದಿನಾಂಕ 6/8/2025 ಪ್ರಕಟಿಸಲಾದ ಅಂತಿಮ ಆಯ್ಕೆ ಪಟ್ಟಿ. ಇದೊಂದು 6 ಮತ್ತು 8 ಅಂದರೆ 6ನೇ ತಾರೀಕು ಒಂದು ಲಿಸ್ಟ್ ಬಂದಿರ್ತದೆ. ಸೊ ಆ ಲಿಸ್ಟ್ನಲ್ಲಿ ಬಂದಂಥ ಪ್ರತಿಯೊಬ್ಬ ಅಭ್ಯರ್ಥಿಗೂ 200 ಶ್ಲೋಕ ಇರ್ತದೆ. ಸೊ ದಿನಾಂಕ ಲಾಸ್ಟ್ ಡೇಟ್ ಏನು ಕೊಟ್ಟಾರದ 15/9/2025 ಒಳಗೆ ನಗದು ಶಾಖೆ ಆಡಳಿತ ಕಚೇರಿ ಅದು 1ನೇ ಮಹಡಿ ಕಾವೇರಿ ಭವನ್ ಬೆಂಗಳೂರಲ್ಲಿದೆ ಅಂತ ಕಡ್ಡಾಯವಾಗಿ ಪಾವತಿಸಿ ತಮ್ಮ ಮೌಲ್ಯ ಅಂದರೆ ಅದೇ ಮೂಲಕದ SLC ಮೂಲಕ ಅಂಕಪಟ್ಟಿಯನ್ನು ಹಾಜರುಪಡಿಸೋದೊಂದಿಗೆ ರಸೀತಿಯ ಪ್ರತಿಯನ್ನು ಸಿಬ್ಬಂದಿ ಶಾಖೆ ಕೊಠಡಿ ಸಂಖ್ಯೆ ನಂಬರ್ 503 ಆಡಳಿತ ಕಚೇರಿ 5ನೇ ಮಹಡಿ ಅದೊಂದು ಕ್ಯಾಪಿಟಲ್ ಇದು ಇರ್ತದಲ್ಲ. ಸೊ ಕಾವೇರಿ ಭವನ್ ಬೆಂಗಳೂರು 9ನೇ ಮಹಡಿ ಇರ್ಬೋದು, 9/09 ಆ ನಂಬರ್ ಬೆಂಗಳೂರ್ದು. ಅಂದರೆ ಇವ್ರು ಏನು ಹೇಳ್ತಾರಂದ್ರೆ, ನೀವು ಅದೊಂದು ಏನು ಶ್ಲೋಕವನ್ನು ಪಾವತಿಸಿ ಆ ನಿಜವಾದ ಒಂದು ನೈಜತೆ ಅಂತಂದ್ರೆ ನಿಜವಾದ ಒಂದು ಅಂಕಪಟ್ಟಿಗೆ ಐತಂತಂದು ನೀವು ಸರ್ಟಿಫಿಕೇಟ್ ಕೊಡ್ತಾರೇನೋ. ಸೊ ಅದನ್ನು ನೀವು ಏನು ಮಾಡಬೇಕಂದ್ರೆ, ಅಲ್ಲಿ ನಗದು ಶಾಖೆ ಆಡಳಿತ ಕಚೇರಿ ಇರ್ತದೆ ಕ್ಯಾಪಿಟಲ್ದು. ಸೊ 1ನೇ ಮಹಡಿ ಕಾವೇರಿ ಭವನ್ ಬೆಂಗಳೂರಲ್ಲಿದೆ. ಸೊ ಅಲ್ಲಿ ಹೋಗಿ ನೀವು ಅದನ್ನು ಪಾವತಿಸಬೇಕು SLC ಅಂಕಪಟ್ಟಿಗೆ. ಮತ್ತು ರಸೀತಿಯ ಪ್ರತಿ ಸಿಬ್ಬಂದಿ ಶಾಖೆ ಕೊಠಡಿ ಸಂಖ್ಯೆ 503 ಆಡಳಿತ ಕಚೇರಿ 5ನೇ ಮಹಡಿ ಅದು ಕ್ಯಾಪಿಟಲ್ದು ಇರ್ತದೆ, ಕಾವೇರಿ ಭವನ್ ಬೆಂಗಳೂರು. ಸೊ ಅಲ್ಲಿ ನೀವು ಹೋಗಿ ಇಲ್ಲಿ ನೋಡಿಬೇಕಾದ್ರೆ 1ನೇ ಮಹಡಿ ಮತ್ತು ಸಿಬ್ಬಂದಿ ಶಾಖೆ ಕೊಠಡಿ ಸಂಖ್ಯೆ 530 5ನೇ ಮಹಡಿ ಮತ್ತು 1ನೇ ಮಹಡಿಯಲ್ಲಿ ಇವು ಒಂದು ಸಲಿತಕ್ಕೋದು ಸಿಗ್ತವೆ. ಅಲ್ಲಿ ಕೊಟ್ಟಿದ್ದು
ನಗದು ಅನ್ನೋದು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಇಲ್ಲಿ ಬಂದ ಕಿಶಿಂದ ಅವ್ರಿಗೆ ಸಲ್ಲಿಸ್ತಕ್ಕದ್ದು 5ನೇ ಮಹಡಿ ಬಂದ ಕಿಶಿಂದ ಅವ್ರಿಗೆ ನೀವು ಅದನ್ನು ಒಪ್ಪಿಸಬೇಕು. ಸೊ ನಿರ್ದೇಶಕರ ಆಡಳಿತ ಮತ್ತು ಅದು ಒಂದು ಕಂಪ್ನಿಯವರು ಸಿಕ್ಕಾಯಿಗೊಳಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳ ಒಂದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಟೋಟಲಾಗಿ ಮೊನ್ನೆ ಬಂದಿರುವಂಥ 25ನೇ ತಾರೀಕು ಮತ್ತು 6ನೇ ತಾರೀಕು ಬಂದಿರುವಂಥ ಒಟ್ಟು ಟೋಟಲಾಗಿ 462 ಜನರದ್ದು ಒಟ್ಟು PDF ಅದ. ಸೊ ಅವ್ರು ಒಟ್ಟರು ಇಲ್ಲಿ ಪಾವತಿಸಬೇಕಾಗ್ತದೆ. ಫ್ರೆಂಡ್ಸ್, ಮತ್ತೆ ಮುಂದಿನ ಅಪ್ಡೇಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಮತ್ತೆ ಏನಾರ KPTCL ಆಗಲಿ ಮತ್ತು ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಬಂದರೂ ನಾನು ನಿಮ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.